ಮರ್ಯಾದೆ ಉಳಿಸ್ಕೊಡಿ. ಏನೇನು ಉಳಿದಿಲ್ಲ ನಿಮ್ಮದು. ನಿಮ್ಗೆ ಯಾರೋ ಮೂರ್ಖಕ್ಕೆ ಬೆಲೆ ಕೊಡ್ತಾ ಇಲ್ಲ. ನೀವು ನೋಡಿದ್ರಿ ಮೊನ್ನೆ ತಾನೇ ಹೈಕಮಾಂಡ್ ಇದ್ದಿದ್ದು ಡೆಲ್ಲಿಲಿ, ಇವಾಗ ಹೈಕಮಾಂಡ್ ಅಲ್ಲಿಲ್ಲ, ಕೇರಳದಲ್ಲಿದೆ. ಸಿದ್ದರಾಮಯ್ಯನವರು ಒಂದು ರೀತಿ ಗಾಳಿಪಟ ಆಗಿದ್ದಾರೆ. ಯಾವಾಗ ಭಾರ ಕಿತ್ಕೊಳ್ತದೋ ಇನ್ನೊಂದಾಯ್ತದೋ ಗೊತ್ತಿಲ್ಲ. ಆದರೆ ನಾನು ತುಂಬ ತೀಕ್ಷ್ಣವಾಗಿ ಒಬ್ಬ ನಾಯಕನನ್ನು ಯಾವುದೋ ಒಂದು ನೆಪ ಇಟ್ಕೊಂಡು, ಅದು ವಾಲ್ಮೀಕಿ ಅಂತ ಪುಣ್ಯಾತ್ಮನ ನಮ್ಮೂರವರೇ, ಅವ್ರ ಹೆಸರುಗಳಕ್ಕೆ ನಮ್ಗೆ ಇನ್ನೂ ಯೋಗ್ಯತೆ ಇಲ್ಲ. ಅವ್ರ ಆಚಾರ ವಿಚಾರಗಳನ್ನ ಅವ್ರು ಅರ್ಥನೇ ಮಾಡ್ಕೊಂಡಿಲ್ಲ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೋಡಿದೆ ಆತನ ಭಾಷೆನ, ಅದಾರ ಹುಡುಗನ ಭಾಷೆ ನೋಡಿದೆ. ನಾನು ಕರಿತೀನಿ ಆತನ, ನಿಮ್ಮೂರಿಗೇನೋ ವಿನಂತಿ ಮಾಡ್ತೀನಿ, ಒಂದು 6 ತಿಂಗಳ ನಂತರ ಪಾಪ ರಾಜಕಾರಣ ಅಂದ್ರೇನು, ಸಾರ್ವಜನಿಕ ಜೀವನ ಏನು, ಬಡತನ ಏನು, ಇನ್ನೊಬ್ಬರ ಬಗ್ಗೆ ಗೌರವ ಏನು, ಇನ್ನೊಬ್ಬರನ್ನ ಯಾವ ರೀತಿ ಸ್ವತಂತ್ರ ಮಾಡಿದ್ರೆ ಯಾರು ಏನೇನಾಗಿ ನೆನಪಿಸ್ಬಿಟ್ಟು ದಿವಾಳಿ ಹಾಕ್ಬಿಟ್ಟವ್ರೆ ಅಂಥವ್ರನ್ನೆಲ್ಲ ತೋರಿಸ್ತೀನಿ. ಅದಕ್ಕೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ. ಗೃಹ ಮಂತ್ರಿಗಳು ಸಂಭಾವಿತರು, ಅವ್ರದ್ದೇನು ನಡೀತಾ ಇಲ್ಲ. ಇವರೇ ಈ ಗಾಳಿಪಟ ಕೆಲಸ ಎಲ್ಲ ಆಗಿದೆ. ಆದರೆ ಒಂದು ಸತ್ಯ, ನಾನು ನಿಮ್ಮಲ್ಲಿ ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡಿದ್ದೀನಿ, ಇದನ್ನು ಎನ್ಕ್ವೈರಿ ಚೆಕ್ ಮಾಡಿ. ನಿಮ್ಗೆ ಏನಾದರೂ ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ ಐಕೆ ಯಾರಾದರೂ ಆಗ್ತಾರೆ PA. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಈ ಕೆಲಸ ಅಷ್ಟು ಸುಲಭ ನಿಲ್ಲೋದಿಲ್ಲ. ದ್ವೇಷದ ಭಾಷಣ ಅಂತ ಅಂದ್ಬಿಟ್ಟು ಒಂದು ಕಾಯ್ದೆ ತಂದ್ರಿ. ಬನ್ನಿ, ಯಾರಪ್ಪ ದ್ವೇಷದ ಭಾಷಣ ಮಾಡಿದ್ದು? ಯಾಕೆ ಅವ್ನು ಅರೆಸ್ಟ್ ಮಾಡಿಲ್ಲ ನೀವು? ದ್ವೇಷದ ಭಾಷೆ ತಾನೇ ಬಂದಿದ್ದು. ಯಾರಿಗೋಸ್ಕರ ತಂದ್ರಿ ನೀವು? BJPಗೋಸ್ಕರ, NDA ಇದಕ್ಕೋಸ್ಕರ ತಂದ್ರಿ. ಯಾವ ರೀತಿ ಭಾಷೆ ಮಾತಾಡ್ತಾರೆ ನಿಮ್ಮಲ್ಲೇ ಬಂದಿದೆ. ನಾನು ನೋಡಿದೆ ಆತನ ಭಾಷೆನ. ನಾನು ಇಡೀ ವ್ಯವಸ್ಥೆನ ಅವತ್ತು ಇಡೀ ದಿನ ಡೆಲ್ಲಿಲಿ ಇದ್ದಿದ್ದನ್ನು ಪ್ರತಿಯೊಂದನ್ನು ನೋಡಿದೆ. ರಾಮುಲು ಒಬ್ಬ ಸೀನಿಯರ್ ಮಂತ್ರಿ ಮೇಲೆ ನೀವು ಎರ್ಗಕ್ಕೆ ಹೋಗ್ತಿರಲ್ಲ, ಅವ್ರು ಏನಾದ್ರು ತಲೆ ಕೆಡಿಸ್ಕೊಂಡ್ರೆ, ಏನಾದ್ರು ಒಂದು ಸ್ವಲ್ಪ ಅವ್ರು ಸಂಯಮ ಕಳ್ಕೊಂಡಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು. ನಾನು ಅದಕ್ಕೆ ಇಬ್ಬರು ನಾಯಕರಿಗೆ ಅಭಿನಂದಿಸ್ತೀನಿ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಆಗಿರೋದ್ರಿಂದ ನಾನು ಇದನ್ನು ಸಿಟ್ಟಿಂಗ್ ಜಡ್ಜಿಂದ ಮಾಡಿ ಇದನ್ನು ಮಾಡಿಲ್ಲ ಅಂದರೆ ಏನಾಗ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ವಾಲ್ಮೀಕಿ ಈ ದೇಶದ ಒಬ್ಬ ಭಗವಂತ. ನನಗನ್ಸದೆ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸನ ಮಾಡ್ತಾ ಇದ್ರು. ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರನೇ ಬರ್ಸ್ತಾ ಇದೆ. ಅದಕ್ಕೋಸ್ಕರ ಬರ್ತಾ ಇದ್ದವನು. ನಾನು ದೆಹಲಿಯಲ್ಲಿದ್ದೆ 1ನೇ ತಾರೀಕು. ಇದಾದಾಗ ನಾನು ದೆಹಲಿಯಿಂದಲೇ ಮಾತನಾಡುವಾಗ ನನಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೆ. ಇಷ್ಟೆಲ್ಲ ಇದ್ದರೂ ಕೂಡ ಜನಾರ್ದನ್ ರೆಡ್ಡಿ ಅವರನ್ನು ತಾವು ಟಾರ್ಗೆಟ್ ಮಾಡಿಕೊಂಡು ಅವರು ಇಡೀ ವಂಶನ ನೀವು ನಿರ್ನಾಮ ಮಾಡಕ್ಕೆ ಹೋಗ್ತಿರಲ್ಲ, ನೀವು ಉದ್ಧಾರ ಆಗ್ತೀರಾ ಇಲ್ವಾ ಅನ್ನೋದಕ್ಕೆ ನೀವು ಮಾಡಿರೋ ಪಾಪ ನಿಮಗೆ ಸುತ್ತಕೊಂಡಿದ್ದೀವಿ. ಯಾರನ್ನ ನೀವು ಟಾರ್ಗೆಟ್ ಮಾಡಿದ್ರು ಆ ತಾಯಿನೇ ಅವ್ರು ತಿಳಿಸಿದ್ದಾರೆ. ನನಗನ್ಸದೆ ನಾನು ಆಗ್ರಹ ಮಾಡ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನಾದ್ರು ಈಲ್ಡಾಗಿ ಇಂಥವ್ರಿಗೇನಾದ್ರು ಆದ್ಯತೆ ಕೊಟ್ಟರೆ ನಾಳೆ ಮತ್ತೊಂದು ದಿನ ನಿಮಗೂ ಕೂಡ ಇದು ಕೊಡ್ಲಿಕ್ಕೆ ಬೇಕಾಗ್ತದೆ. ಇದಕ್ಕೆ ನೀವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎನ್ಕ್ವೈರಿ ಮಾಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ನಿಮಗಾಗಲೇ ಗೊತ್ತಿದೆ, ಯಾರು ಕೂಡಲಾಡಿಸಿದ್ದಾನೆ ಅನ್ನೋದು ನಿಮಗಾಗಲೇ ಗೊತ್ತಿದೆ. ಇದನ್ನೇನಾದರೂ ಮಾಡಿ ಎಲ್ಲ ಒಂದು ಕಡೆ 5 ಜನ ಸಮಿತಿ ಮಾಡಿಬಿಟ್ಟು ಪಾಪ ರೇವಣ್ಣವ್ರಿಗೆ ಏನು ಕೆಲಸನೇ ಇದ್ದಾರೆ ಕೂರಿಸಿದ್ರು. ಅಟ್ಲೀಸ್ಟ್ ನಾನು ಫೋನ್ 2-3 ಸಾರಿ ಟ್ರೈ ಮಾಡಿದೆ, ಇದಾದ್ರೂ ಸರಿಯಾಗಿ ಹೊಡೆದು ಕೊಡಪ್ಪ ನಿಮ್ಮ ಮನೆ ಕಾಯ್ದಾಗ, ಇಲ್ಲ ಎಲ್ಲ ಒಂದ್ಸರಿ ಕಳೆದೋಗ್ಬಿಡ್ತೀವಿ ಅಂತ ಹೇಳೋಕ್ಕೆ ನನ್ನ ಫೋನಿಗೆ ಸಿಗಲಿಲ್ಲ. ನಾವೆಲ್ಲ ಒಂದು ಆತ್ಮೀಯತೆಯಲ್ಲಿ ಬದುಕಬೇಕಾದವರು. ಚುನಾವಣೆ ಬರ್ತಾರೆ ಹೋಯ್ತದೆ, ಗೆಲ್ಲೋದು ಸೋಲೋದು ನಮ್ದಲ್ಲ, ದೇವ್ರದ್ದು ಭಗವಂತಂದು. ನೀವು ಮುಗಿಸ್ಬೇಕು ಅಂತ ಬಂದ್ರಿ ಜನಾರ್ದನ್ ರೆಡ್ಡಿಗೆ, ಎಲ್ಲ ಒಂದ್ ಕಡೆ ರಾಹುಲು ಭಗವಂತ ಬಂದು ಆ ತಾಯಿ ಅವ್ರನ್ನ ಕಾಪಾಡೋದು. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ, ಇಂಥ ಕೆಟ್ಟ ವ್ಯವಸ್ಥೆಗಳಿಗೆ ಈ ರೀತಿಯಾಗಿ ದುರಾಂಕಾರ ಮಾಡ್ತಕ್ಕಂಥವ್ರಿಗೆ ನೀವು ಕಡಿವಾಣ ಹಾಕಿದವ್ರೆ ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ನಾಮಾಶೇಷ ಆಗ್ತಾ ಇದೆ. ನನಗೆ ತಿಳಿದ ಮಟ್ಟಿಗೆ ಯಾವ ಜಿಲ್ಲೆ ಇವ್ರಿಗೆ ಜನ್ಮ ಕೊಡ್ತೋ, ಯಾವ ಜಿಲ್ಲೆ ಇವ್ರಿಗೆ ಅಧಿಕಾರ ಕೊಡ್ತೋ, ಯಾವ ಜಿಲ್ಲೆಯ ಜನ ನೀವು ರಾಜ್ಯದಲ್ಲಿ ಅಧಿಕಾರ ಮಾಡಿ, ನೀವು ಅಧಿಕಾರನ ರಾಜ್ಯಕ್ಕೆ ಸಮರ್ಪಣೆ ಮಾಡಿ ಬಡವರು ಮಾಡಿ ಅಂತ ಕೊಡ್ತೋ, ಆ ಜಿಲ್ಲೆಯಿಂದಲೇ ನಿಮ್ಮ ಪಾಪದ ಕೆಲಸ ಶುರುವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 4-5 ತಿಂಗಳಲ್ಲಿ ಯಾವ್ಯಾವ ರೀತಿ ಏನೇನು ಆಗಬೇಕಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ಬಳ್ಳಾರಿಯ ಜನ ಕಾಂಗ್ರೆಸ್ಸನ್ನು ಯಾವ ರೀತಿ ಧೂಳಿಪಟ ಮಾಡಬೇಕು ಏನು ಕೆಲಸಿದ್ರು ಅದೇ ರೀತಿ ಧೂಳಿಪಟ ಮಾಡಬೇಕು, ಹುನ್ನಾರ ಅನ್ನೋದಕ್ಕಿಂತ ಹೆಚ್ಚಾಗಿ ತೀರ್ಮಾನ ಮಾಡ್ತಾರೆ. ಇಂಥ ಪಾಪದ ಹೇಗೆ ಕೆಲಸ ಮಾಡಿ ತನ್ನ ಕ್ಷೇತ್ರ ಆಯಿತು ತಾನಾಯಿತು ಅಂತ ಇರುವಾಗ ಕಾಲು ಕೇಳ್ಕೊಂಡು ತಾವೇ ಜಗಳಕ್ಕೆ ಬಂದು ಮುದ್ದಳ್ಳಿ ಇರೋದು ಜಾಗಕ್ಕೂ ಇಲ್ಲಿಗೂ ಸುಮಾರು ನಾನು 350-450 ಮೀಟರ್ ಇರುವಾಗ ಏನಕ್ಕೋಸ್ಕರ ಇಲ್ಲಿ ಉದ್ದೇಶ ಮಾಡಿದ್ರಿ? ನಿಮ್ಮ ಕುತಂತ್ರ ಏನು? ನಿಮ್ಮ ಪಾಪದ ಕೃತ್ಯ ಎಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು?
ಏನಾದರೂ ಅವತ್ತು ರಾಮುಲು ಅವರು ಬಂದು ಮಧ್ಯದಲ್ಲಿದ್ದಾಗಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ರು ಬರಲಿಲ್ಲ ಅಂದರೆ ಜನಾರ್ದನ್ ರೆಡ್ಡಿ ಅವ್ರ ಪರಿಸ್ಥಿತಿ ಏನಾಗ್ತಾ ಇತ್ತು, ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾ ಇತ್ತು. ಈ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತಾರೆ. ನೀವು ಮಾಡ್ತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ್ತ ಇವತ್ತು ನಿಮ್ಗೆ ಕೊಡಲೇಬೇಕಾಗ್ತದೆ. ನನಗನ್ನಿಸ್ತದೆ ಈ ಥರದ ಸನ್ನಿವೇಶಗಳು ನನ್ನ 48-49 ವರ್ಷದ ರಾಜಕಾರಣದಲ್ಲಿ ನಾನು ಕೂಡ 2 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ, 5 ಬಾರಿ ಶಾಸಕರಾಗಿದ್ದೀನಿ, 2 ಬಾರಿ ವಿಧಾನ ಪರಿಷತ್ನ ಸದಸ್ಯನಾಗಿದ್ದೀನಿ, 6 ಬಾರಿ ಮಂತ್ರಿ ಆಗಿದ್ದೀನಿ, ಪಾರ್ಲಿಮೆಂಟ್ ಹೋಗಿದ್ದೀನಿ. ಪಾರ್ಲಿಮೆಂಟಲ್ಲೂ ಕೂಡ ಇವತ್ತು ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇಡೀ ವಿಶ್ವವನ್ನು ಸುತ್ತಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮ ನಡವಳಿಕೆ, ನಿಮ್ಮ ದುರಹಂಕಾರ, ನಿಮ್ಮಲ್ಲಿರ್ತಕ್ಕಂಥ ವೆಂಚನ್ಸ್, ದ್ವೇಷ, ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಆ ದ್ವೇಷವನ್ನು ನೀವು ಈ ರೀತಿ ಮಾಡಿ ಒಂದು ಕುಟುಂಬವನ್ನೇ ನಾಶ ಮಾಡ್ತೀನಿ ಅನ್ನುವ ನಿಮ್ಮ ಕುತಂತ್ರ ಏನಿದೆ, ಇದಕ್ಕಿಂತ ಹೇಯವಾದ ಕೆಲಸ ಮತ್ತೊಂದಿಲ್ಲ. ನಾನು ಕಾಂಗ್ರೆಸ್ಸಿನ ನಾಯಕರಿಗೆ ಇಷ್ಟೇ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸಾಕಾಗಿದೆ. ನೀವೇನಕ್ಕೋಸ್ಕರ ಬಂದು ಬಳ್ಳಾರಿಯನ್ನೇ ಉಪಯೋಗಿಸಿಕೊಂಡು ಬಳ್ಳಾರಿ ಜನರ ಆಶೀರ್ವಾದವನ್ನು ಇಡೀ ರಾಜ್ಯಕ್ಕೆ ವ್ಯಾಪಿಸಿ ಆ ಬಳ್ಳಾರಿಯಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನೇ ನೀವೆಲ್ಲ ಒಂದು ಕಡೆ ಅವರನ್ನು ಮುಗಿಸೋದಕ್ಕೆ ಹೋಗಿ ಅವರ ಪ್ರೈವೇಟ್ನವರಿಂದ ಏನಾದರೂ ರಾಮುಲು ಹೋಗಿ ಮಧ್ಯಕ್ಕೆ ಹೋಗದೆ ಹೋಗಿದೆ. ಜನಾರ್ದನ್ ರೆಡ್ಡಿ ಅವರು ಅವ್ರಿಗೂ ಇದ್ದಿದ್ದು ಒಂದು 8 ಅಡಿ ಡಿಫ್ರೆನ್ಸು. ನಾನೆಲ್ಲವರು ಕೂಡ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಅವತ್ತು ಭಗವಂತನ ರೂಪದಲ್ಲಿ ರಾಮುಲು ಅವರು ಬಂದು ಅಲ್ಲಿ ನಿಂತ್ಕೊಂಡಿದ್ರಿಂದ ಯಾರಿಗೂ ಹೊಡಿಬೇಕಾದ್ರೆ ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯಿತು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲು ಅವ್ರ ಮೇಲಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಅವನು ಯಾರೋ ಸತ್ತಲ್ಲ ಪಾಪ, ಅಯ್ಯಪ್ಪ ಏನೋ ಹೆಸರು, ರಾಜಶೇಖರ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು? ನಾನು ಕೇಳಿದೆ, ಅವ್ರ ಮನೆಗೂ ಕೂಡ ಮಾತಾಡಿದೆ. ಅವ್ರು ಹೇಳ್ತಾರೆ, ನಮ್ಮ ತಂದೆಯವರು ಬಿಜೆಪಿಲಿದ್ದಾರೆ, ಇವನೊಬ್ಬ ಕಾಂಗ್ರೆಸ್ನಲ್ಲಿ 4 ವರ್ಷದಿಂದ ಇದ್ದಾರೆ. ಈ ರೀತಿ ಎಷ್ಟು ಮನೆಗಳನ್ನ ನೀವು ತೊಂದರೆ ಕೊಟ್ಟಿರ್ಬೋದು. ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಇದು ಮಾಡ್ತೀರಾ? ಇದನ್ನ ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ಯಾ, ನೀನು ಹೆಂಗೆ ಬೆಳ್ಕೋಬೇಕು ಅನ್ನೋದೇನು ನಿನ್ಗೆ ಗೊತ್ತಿದ್ದೆ ಹೋಗಿದ್ದು. ನನ್ನಂಥವ್ರ ಹತ್ರ ಬಂದಿದ್ರೆ ಒಂದು 6 ತಿಂಗಳಾದ ನೀನು ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದೆ ಅನ್ನೋ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ, ಇದು ಒಳ್ಳೆಯದಲ್ಲ. ನನಗೆ ಇವಾಗ ತಾನೇ ಮಾಹಿತಿ ಬಂತು, 4 ಜನರನ್ನ ಏನೋ ಅರೆಸ್ಟ್ ಮಾಡಿದ್ದಾರೆ. ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ನಾವೆಲ್ಲ ಒಟ್ಟಿಗೆ ಇದ್ದವರು, ನಾನು, ರಾಮುಲು ಅವರು, ಸಿದ್ದರಾಮಯ್ಯ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಏನಾದರೂ ನೈತಿಕತೆ ಇದ್ದು ದೇವರಾಜ ಅರಸು ಸ್ಥಾನಕ್ಕೆ ಹೋಗಿ ಅಂತ ನಾನು ಅನೇಕ ಸಾರಿ ಹೇಳ್ತಾ ಇದ್ದೆ. ನಾವು ಜೊತೆಲಿ ಇದ್ದವರು. ಆದರೆ ಇದನ್ನು ನೀವು ಕರೆಕ್ಟಾಗಿ ನಡೆಸಿದ್ರೆ ನನಗನ್ನಿಸ್ತದೆ ಕಾಂಗ್ರೆಸ್ಸು ಸತ್ಯಾನಾಶ ಆಗೋದು ಒಂದು ಕಡೆ ಆದರೆ ಅಲ್ಪ ಸ್ವಲ್ಪ ನಿಮ್ಮ ಹೆಸರಾದ್ರು ಉಳಿತದೆ. ಅದನ್ನು ಬಿಟ್ಟು ಏನಾದರೂ ಇಂಥವ್ರಿಗೆ ನೀವು ಶಾಮೀಲಾಗಿ ಒಂದು ಸಣ್ಣ ಅಪಚಾರ ಮಾಡಿದ್ರು ಕೂಡ ಯಾವ ದೇವರು ನೀವು ಬರ್ಬೇಕಾದ್ರೆ ತೋರಿಸ್ಕೊಂಡ್ಬಂದೆ. ಏನು ನಿಮ್ಮ ಅಲ್ಲಿ ಕೈ ಮುಗಿದು ಬಂದಲ್ಲ ದುರ್ಗಮ್ಮ ತಾಯಿ, ಯಾರಾದರೂ ರಾಮುಲು ಅವರು ದುರ್ಗಮ್ಮ ತಾಯಿ ಇನ್ನೊಂದು ಅವತಾರ ಆಗಿ ಜನಾರ್ದನ್ ರೆಡ್ಡಿಯವರು ಆ ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯಿಂದ ಇವತ್ತು ಇದನ್ನ ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ಪಾಪ ಏನೂ ಮಾಡದಿದ್ರು ಅಮಾನಿಕ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಹೊಣೆಗಾರರು ನೀವೇ ಇದ್ದೀರಿ. ನಾನು ಆಗ್ರಹ ಮಾಡ್ತೀನಿ. ನಾನಿವತ್ತು ನನಗೇನು ಇದು ಗೊತ್ತಿರಲ್ಲ, ನಾನು ಒಂದು ವಾರ ಆಯಿತು ಅಗ್ನಿ ಬೊಮ್ಮನಹಳ್ಳಿಯಲ್ಲಿ